ಅದಕ್ಕೆ ಎಲ್ಲರೂ ಕಾರಣ ಅದಾರೆ, ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ. ಆದರೆ 85ಕ್ಕೆ ಫುಲ್ ಕಾಂಟ್ರಿಬ್ಯೂಷನ್ನು ಹೆಗಡೆ ಮತ್ತು ನಜೀರ್ ಸಾಬ್ ಅಂದ್ರೆ ಅವ್ರು ಕಾರ್ಯಕ್ರಮ ಕೊಟ್ಟಿದ್ದು. ಹೆಗಡೆ ಅವರು 83ರಿಂದ 85ಕ್ಕೆ ಜನರಿಗೆ ಕಾರ್ಯಕ್ರಮ ಕೊಟ್ಟಿದ್ದು ಅದ್ಭುತವಾದ ಕಾರ್ಯಕ್ರಮ. ಜನರೆಲ್ಲರೂ ಏನಂತಿದ್ರು, ನಮ್ಮ ಗೌರ್ಮೆಂಟ್ ಅಂತಿದ್ರು. ಯಾವ್ದು ಕಾಂಗ್ರೆಸ್ ಇದು ಜನತಾ ಗೌರ್ಮೆಂಟ್ ಅಂತಿದ್ದಿಲ್ಲ, ಇದು ಜನರು ಹೆಗಡೆಯವ್ರ ಗೌರ್ಮೆಂಟ್ ನಮ್ಮ ಗೌರ್ಮೆಂಟ್ ಅಪ್ಪ. ಸೊ ಅಷ್ಟು ಜನರ ಪರ ಕೆಲಸ ನಡೀತು 83ರಿಂದ 85. 85ಕ್ಕೆ ಆರಿಸಿ ಬಂದ ಮೇಲೂ ಚೆನ್ನಾಗಿ ನಡೀತಾ ಇತ್ತು. ಆದರೆ ಲೀಡರಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯ ಬರೋದ್ರಿಂದ ಜನತಾ ಪಕ್ಷಕ್ಕೆ ಒಂದು ಹೊಡೆತನ ಬೀಳಕ್ಕಾಯ್ತು. ಆಮೇಲೆ ಅವರು ಜನತಾದಳ ಮಾಡಿದರು. ಜನತಾದಳ ಮಾಡಿ ಹೆಗಡೆಯವ್ರನ್ನ ಹೊರಗೆ ಹಾಕಿದ ಮೇಲೆ ಮತ್ತು ಜನತಾದಳ ಲೋಕಶಕ್ತಿ ಆಯಿತು. ಆಮೇಲೆ ಮತ್ತೆ ಜನತಾದಳ ಹೊಡಿತು. ಜನತಾದಳದ ಹೊಡೆದು JDS ಆಯಿತು. JDS ದೇವೇಗೌಡರು, JDU ಹೆಗಡೆ ಪಟೇಲರು, JDU ಆಯಿತು. ಲೋಕಶಕ್ತಿ ಮಾಡಿ ಸರ್ಕಾರ ನಡೀತು. ಆ ಗೌರ್ಮೆಂಟು ಮುಗಿದ ಮೇಲೆ ಮತ್ತೆ ಇಲೆಕ್ಷನ್ಗೆ ಹೋದ್ವಿ. ಇಲೆಕ್ಷನ್ ಹೋಗೋದ್ರಾಗ ಇಲ್ಲಿ ಪಟೇಲ್ರ ಟರ್ಮ್ ಮುಗಿತಾ ಇತ್ತು. ಪಟೇಲರು ಏನಂದರು, ಇನ್ನು ನೆಕ್ಸ್ಟ್ ಟೈಮು ನಾವು ಇದನ್ನು ಮಾಡೋಣ ಅಂತೇಳಿ, ಸಪೋರ್ಟ್ ಮಾಡೋಣ ಅಂಥೇಳಿ ಜನತಾದಳದ ಒಂದು ಭಾಗ ಮತ್ತು ಲೋಕಶಕ್ತಿ ಮತ್ತು ಸಮತಾ ಪಾರ್ಟಿ, ಬಿಹಾರದಲ್ಲಿರುವಂಥ ಸಮತಾ ಪಾರ್ಟಿ, ನಾವು ಇವು 3 ಮಂದಿ ಹೋಗಿ ಯುನೈಟೆಡ್ ಜನತಾದಳ ಅಲ್ಲಿ ಜಾರ್ಜ್ ಫರ್ನಾಂಡಿಸು, ನಿತೀಶ್ ಕುಮಾರ, ಶರದ್ ಯಾದವ್ ಇದ್ದರು. ಶರದ್ ಯಾದವ್ ಜನತಾ ಪಾರ್ಟಿ, ಶರದ್ ಯಾದವ್ ಮತ್ತು JH ಪಟೇಲರು ಜನತಾ ಪಾರ್ಟಿ. ಲೋಕಶಕ್ತಿ ಒಳಗೆ ರಾಮಕೃಷ್ಣ ಹೆಗಡೆ, ನಾವು ಎಲ್ಲ ಲೋಕಶಕ್ತಿ. ಅಲ್ಲಿ ಸಮತಾ ಪಾರ್ಟಿ ಒಳಗೆ ಜಾರ್ಜ್ ಫರ್ನಾಂಡಿಸು, ನಿತೀಶ್ ಕುಮಾರ್, ಇವು ನಾವು 4 ಮಂದಿ ಒಂದಾದ್ವಿ. ಅವಾಗ ಅದರಲ್ಲಿ ರಾಮವಿಲಾಸ್ ಪಾಸ್ವಾನ್ ಎಲ್ಲ ಇದ್ರು. ಅವಾಗ ನಾವೆಲ್ಲ ಒಂದಾದಾಗ ನಮಗೆ 22 ಜನ ಲೋಕಸಭಾ ಸದಸ್ಯರು ಆರಿಸಿ ಬರ್ತೀವಿ ರಾಜ್ಯದಾಗ. ಅವಾಗ ಇಶ್ವಿ ನನಗೆ ಕರೆಕ್ಟ್ ನೆನಪಿಲ್ಲ, 21 ಜನ ಆರಿಸಿ ಬಂದು ಮುಂದೆ ಇಲ್ಲ ಪ್ರಧಾನಮಂತ್ರಿ ಆದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು 16 ಜನ ಲೋಕಸಭಾ ಸದಸ್ಯರಾಗಿ, ಬಿಹಾರದಲ್ಲಿ ಒಂದು 13 ಜನ, ಒಟ್ಟು 54 ಜನ ಇದ್ದರು. ಅಲ್ಲೆಲ್ಲೇ 1, 2, 3 ಬೇರೆ ಬೇರೆ ರಾಜ್ಯದಲ್ಲಿದ್ದು 53-54 ಜನ ಇದ್ವಿ. ನಮಗೆ ಉಳಿದವ್ರು ಸಪೋರ್ಟ್ ಕೊಟ್ಟರು, ಕಾಂಗ್ರೆಸ್ದವ್ರು ಸಪೋರ್ಟ್ ಕೊಟ್ಟರು, ನಾವು ಸರ್ಕಾರ ಮಾಡಿದ್ವಿ. ಕಮ್ಯುನಿಸ್ಟು ಸಪೋರ್ಟ್ ಕೊಡ್ತೀವಿ.